ವಿಜಯ ಕಾಲೇಜ್ ವತಿಯಿಂದ ಏನು NSS ಶಿಬಿರ ನಡೀತಾ ಇದೆ. ಈ 7 ದಿನ ಒಂದು ಶಿಬಿರದಲ್ಲಿ ಇವತ್ತು ಹೆಲ್ತ್ ಚೆಕಪ್ಪು ಎಲ್ಲ ಆರೋಗ್ಯ ತಪಾಸಣೆ ಹಮ್ಮಿಕೊಂಡಿದ್ದು, ಏನು ಈ ಆರೋಗ್ಯ ತಪಾಸಣೆಯಲ್ಲಿ ಪಾಲ್ಗೊಂಡಂಥ ಏನು ನಮ್ಮ ಆಸ್ಟರ್ ಒಂದು ಹಾಸ್ಪಿಟ್ಲಿನ ಸಂಸ್ಥೆಯವರು ಬಂದು ಇಲ್ಲಿ ಒಂದು ಆರೋಗ್ಯ ತಪಾಸಣೆ ಹಮ್ಮಿಕೊಂಡಿದ್ದಾರೆ. ಅವ್ರಿಗೂ ಹಾಗೂ ನಮ್ಮ NSS ಈ ಒಂದು ವಿಜಯ ಕಾಲೇಜು ಜಯನಗರ ಸಂಸ್ಥೆ ನಮ್ಮ ಮಾಸ್ಟ್ರಿಗೂ ಹಾಗೂ ಇಲ್ಲಿ ಬಂದ ಈ NSSಲ್ಲಿ ಸೇವೆ ಮಾಡ್ತಾಯಿದ್ದ ಎಲ್ಲ ಮಕ್ಕಳಿಗೂ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಎಲ್ಲ ನಮ್ಮ ಪಂಚಾಯಿತಿ ಎಲ್ಲ ಏನು ಗ್ರಾಮದಲ್ಲಿ ಇರುವ ಎಲ್ಲ ಮಹಿಳೆಯರು, ವೃದ್ಧರು ಹಾಗೂ ಎಲ್ಲ ಮಕ್ಕಳು ಬಂದು ಈ ಒಂದು ತಪಾಸಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ಆ ದೇವರು ಇನ್ನೂ ಆಯುರ ಕೊಟ್ಟು ಇನ್ನೂ ಹೆಚ್ಚಿನ ರೀತಿ ಅವ್ರಿಗೆ ಆರೋಗ್ಯ ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೇನೆ. ಏನು ಇವತ್ತು ಆರೋಗ್ಯ ಶಿಬಿರ ನಂಬ್ಕೊಂಡಿದ್ದೀವಿ, ಏನು ಜನರಲ್ಲಿ ಮುಖ್ಯವಾಗಿ ಏನು ಈ ಕಾಲದಲ್ಲಿ ನಾವು ಊಟ ಮಾಡೋದ್ರಲ್ಲಿಂದ ಹಿಡಿದು ಎಲ್ಲ ಇದರಲ್ಲೂ ಒಂದೊಂದು ಕಾಯಿಲೆ ಇರೋದ್ರಿಂದ ತಪಾಸಣೆ ಮಾಡ್ಕೊಂಡು ಮುಂಚಿತವಾಗಿ ನಾವು ತಪಾಸಣೆ ಮಾಡೋದ್ರಿಂದ ನಮಗೆ ಆರೋಗ್ಯ ನಾವೇನೋ ಸರಿಪಡಿಸ್ಕೊಳ್ಬೇಕಾದ್ರೆ ಸರಿಪಡಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಬಂದು ಈ ಆರೋಗ್ಯ ತಪಾಸಣೆಯಲ್ಲಿ ಪಾಲ್ಗೊಂಡು ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಬೇಕು. ಯಾಕಂದರೆ ಆರೋಗ್ಯ ಮುಖ್ಯ, ಆರೋಗ್ಯ ಭಾಗ್ಯ. ನಮಗೆ ಆರೋಗ್ಯ ಇದ್ದರೆ ನಾವು ಚೆನ್ನಾಗಿದ್ರೇ ಏನಾದರೂ ಸ್ವಲ್ಪ ಊಟ ಮಾಡಬೇಕಾಗಲಿ ಎಲ್ಲನೂ ಓಡಾಡಬೇಕಾಗಿದೆ. ಅದರಿಂದ ದಯವಿಟ್ಟು ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ನಮ್ಮ ಚೌಡೇನಹಳ್ಳಿ ಗ್ರಾಮಸ್ಥರು ಈ ಒಂದು ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡು ತಪಾಸಣೆ ಮಾಡಿಕೊಂಡು ಆರೋಗ್ಯ ಇರಬೇಕಂದ್ರೆ ತಮ್ಮಲ್ಲಿ ಕಳ್ಕೊಳ್ಳುತ್ತಾರೆ. ವಿಜಯ ಕಾಲೇಜಿನ NSS ಆಫೀಸರು ಇವತ್ತು ತಿಗಳ ಚೌಡೇನಹಳ್ಳಿಯಲ್ಲಿ 7 ದಿನಗಳಿಂದ ನಾವು ವಾರ್ಷಿಕ ಶಿಬಿರವನ್ನು ಆಯೋಜಿಸಿದ್ದೀವಿ. ಇವತ್ತು ವಿಶೇಷವಾದ ದಿನ. ನಾನು ಭಾಸ್ಕರ್ ಸಾರ್ನ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮೂರಿನಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡ್ತಾಯಿದ್ದೀವಿ ಸರ್. ಬೆಂಗಳೂರಿನ ಸುಪ್ರಸಿದ್ಧ ಹಾಸ್ಪಿಟ್ಲ್ಗಳಲ್ಲಿ ಒಂದಾದ ಅಸ್ಟರ್ RV ಹಾಸ್ಪಿಟ್ಲು JP ನಗರದಿಂದ ಡಾಕ್ಟರ್ಗಳು ಬರ್ತಾ ಇದ್ದಾರೆ ಎಂದಾಗ ಅವರು ಸಂಪೂರ್ಣವಾದ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಪ್ರತಿಯೊಬ್ಬ ವ್ಯಕ್ತಿಗೆ ಆರೋಗ್ಯ ಮುಖ್ಯ ಆಗ್ತದೆ ಸರ್, ನೀವು ಮಾಡುವಂಥ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಬೆಂಬಲ ಇದೆ ಅಂತೇಳಿ ಅವರು ಸೌಹೃದಯಗಳು. ಮತ್ತು ನಮಗೆ ಮಕ್ಕಳಿಗೆ ಉಳ್ಕೊಳ್ಳಿಕ್ಕೆ ಜಾಗದ ಕೊರತೆ ಆದಾಗ ಸ್ವತಃ ಅವ್ರ ಮನೆಯೇ ಬಿಟ್ಕೊಟ್ರು ನಮಗೆ. ನಮ್ಮ ಮಕ್ಕಳಿಗೆ ಹೆಣ್ಮಕ್ಳು ಅಂದರೆ ಸೌಖ್ಯವಾಗಿರಬೇಕು, ಆರೋಗ್ಯವಾಗಿರಬೇಕು ಅಂತೇಳಿ ತಾಯಿ ಮತ್ತು ಮಗ ಇಬ್ಬರು ಸುಶೀಲಮ್ಮನವರು ಮತ್ತು ಅವ್ರ ಮಗ ಭಾಸ್ಕರ್ ಅವರು ನಮಗೆ ಸಹಾಯವನ್ನು ಮಾಡಿದ್ದಾರೆ. ನಾವು ವಿಜಯ ಕಾಲೇಜ್ NSS ಘಟಕ ಅವರಿಗೆ ಆಭಾರಿಗಳಾಗಿದ್ದೇವೆ. ಹಾಗೆ ಗ್ರಾಮದ ಜನತೆಗೆ ಉಚಿತ ಆರೋಗ್ಯ ತಪಾಸಣೆಯಿಂದ ಎಲ್ಲರ ಆರೋಗ್ಯ ಮುಖ್ಯ ಅಂತೇಳಿ ಅವನಂದ್ರ ಚರ್ಚೆ ಮಾಡಿದಾಗ ನಾವು ಅದಕ್ಕೆ ಒಪ್ಪಿ ಇವತ್ತು ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ಇದರ ಸದುಪಯೋಗವನ್ನು TC ಹಳ್ಳಿ ಮತ್ತು ಸುತ್ತಮುತ್ತಲಿನ ಎಮರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಗ್ರಾಮದ ಜನತೆ ನಾವು ಅದಕ್ಕೆ ಬೇಕಾದಂಥ ಎಲ್ಲ ಪ್ರಚಾರವನ್ನು ಮಾಡಿದ್ದೀವಿ. ಮುದ್ರಣ ಪತ್ರಗಳನ್ನು ಮನೆಗೆ ಹಂಚಿ ಸರ್ವೆ ಮಾಡಿಸಿದ್ದೀವಿ. ಅದರ ಹೆಚ್ಚು ಉಪಯೋಗವನ್ನು ಈ TC ಹಳ್ಳಿ ಪಂಚಾಯಿತಿಯ ಜನತೆ ಪಡ್ಕೊಳ್ಬೇಕು. ಈ ಜನಪ್ರತಿನಿಧಿಗಳು ನಮಗೆ ಭಾಳಷ್ಟು ಸಪೋರ್ಟನ್ನು ಮಾಡ್ತಾಯಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಾನು ಸುಶೀಲಮ್ಮ ಮತ್ತು ಅವರ ಸುಪುತ್ರ ಭಾಸ್ಕರ್ ಅವ್ರಿಗೆ, ಹಾಗೆ ಇಲ್ಲಿ ನಿರ್ದಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನನ್ನ ಎಲ್ಲ ಮಾಧ್ಯಮದ ಮಿತ್ರರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು. ಈ ದಿನ ನಮ್ಮ ತಿಗಳ ಚೌಡೇನಹಳ್ಳಿ ಗ್ರಾಮದಲ್ಲಿ ಈ NCC ಮತ್ತು NSS ವಿಜಯ ಕಾಲೇಜಿನ ಒಂದು ವಿದ್ಯಾರ್ಥಿಗಳು ಇಲ್ಲೇನು ನಮ್ಮೂರಿನಲ್ಲಿ ಆರೋಗ್ಯ ತಪಾಸಣೆಯನ್ನು ಮಾಡಲಿಕ್ಕೆ ಎಲ್ಲ ದೊಡ್ಡ ಹಾಸ್ಪಿಟ್ಲಿಂದ ಎಲ್ಲ ಕರ್ಕೊಂಡು ಬಂದು ಇಲ್ಲಿ ಎಲ್ಲ ಹಳ್ಳಿ ಜನರಿಗೆ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡ್ತಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಒಂದು ವಾರ ನಮ್ಮೂರಲ್ಲಿದ್ದು ಸುಮಾರು ರಸ್ತೆಗಳಿರ್ಬೋದು, ದೇವಸ್ಥಾನ ಇರ್ಬೋದು, ಪಂಚಾಯಿತಿ ಕಟ್ಟೆ ಇರ್ಬೋದು, ಆಮೇಲೆ ಊರಿನ ಎಲ್ಲ ರಸ್ತೆಗಳನ್ನು ಶುದ್ಧ ಮಾಡಿದ್ದಾರೆ. ಜೊತೆಗೆ ಈ ಊರಿನಲ್ಲಿರ್ತಕ್ಕಂಥ ಎಲ್ಲ ಅವರಿಗೆ ಕನಕ ಕೊಡಿಸೋದಿರ್ಬೋದು, ಅವರಿಗೆ ಬ್ಲಡ್ ಶುಗರ್ ಮತ್ತು ಇದರದೆಲ್ಲ ಆರೋಗ್ಯ ತಪಾಸಣೆನ ಮಾಡಲಿಕ್ಕೆ ಎಲ್ಲ ಅನುವು ಮಾಡಿಕೊಟ್ಟಿದ್ದಾರೆ. ಜೊತೆಗೆ ನಮ್ಮೂರಿನಲ್ಲಿ ಒಂದು ಹಬ್ಬದ ಒಂದು ಸಂಭ್ರಮ ಅಂತಂದರೆ ಈ ಒಂದು ಮಕ್ಕಳಿಂದ. ಯಾಕೆಂದರೆ ಬೆಳಗ್ಗೆನೇ ಬಂದು ನಮ್ಮ ರಾಷ್ಟ್ರೀಯ ಘೋಷಣೆಗಳನ್ನು ಕೂಗೋದ್ರ ಮುಖಾಂತರವಾಗಿ ಜನರಿಗೆ ಒಳ್ಳೆಯ ಉತ್ತೇಜನ ಕೊಡ್ತಾ ಇದ್ದಾರೆ. ಹೀಗೆ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತಾ ಇದ್ದೇನೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂತಹ ಎಲ್ಲ ಹಿರಿಯರಿಗೂ ಊರಿನ ಎಲ್ಲ ಪ್ರಮುಖರಿಗೂ ನಾನು ಧನ್ಯವಾದಗಳನ್ನು ಕೊಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಲ್ಲಿ ಗ್ರಾಮದಲ್ಲಿ NSC ವಿಜಯ ಕಾಲೇಜಿಂದ ಬಂದು ಹುಡುಗರು ನಮ್ಮ ಊರಿನ ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ. ಎಲ್ಲ ಕ್ಲೀನಿಂಗು ಎಲ್ಲ ಮಾಡಿ ಒಂದು ಕಡೆಯಿಂದ ಮಾಸ್ಟ್ರಿಂದ ಹಿಡಿದು ಮಾಸ್ಟ್ರುಗಳೆಲ್ಲ ಜೊತೆಯಲ್ಲಿ ಬಂದು ಏನು NSS ಹುಡುಗರು ವಿಜಯ ಕಾಲೇಜಿನವ್ರು ಬಂದು ಇಲ್ಲಿ ನಮ್ಮೂರಿನ ತಿಗಳ ಚೌಡೇನಹಳ್ಳಿ ಗ್ರಾಮನ ಸ್ವಚ್ಛತೆಯನ್ನು ಗಳಿಸಿದ್ದಾರೆ. ಮತ್ತು ಇವತ್ತಿನ ದಿವಸ ಹೆಲ್ತ್ ಕ್ಯಾಂಪು ಮತ್ತು ಅದಕ್ಕೆ ಸಹಕಾರ ಕೊಟ್ಟು ಎಲ್ಲಿ ಇರುವ ಎಲ್ಲ ಕಾಯಿಲೆ ಪೇಷೆಂಟ್ಗಳನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಅವರು ಸೇವೆ ಮಾಡ್ತಾಯಿದ್ದಾರೆ. ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದೆ ಇನ್ನೂ ಹೆಚ್ಚಿಗೆ ಸೇವೆ ಮಾಡಲಿ ಅಂತ ಕೇಳ್ಕೊತ ಏನು ಇವತ್ತು ನಮ್ಮೂರಿನಲ್ಲಿ ತಿಗಳ ಚೌಡೇನಹಳ್ಳಿಯಲ್ಲಿ
ಹೆಲ್ತ್ ಕ್ಯಾಂಪ್ ಇದೆಯೋ ಎಲ್ಲರೂ ಸಹ ಬಂದು ಭಾಗವಹಿಸಿ ಇಲ್ಲಿ ಶಾಲಾ ಮಕ್ಕಳಿಂದ ಹಿಡಿದು ಎಲ್ಲರೂ ಟೀಚರ್ಸ್ಗಳು, ಶಾಲಾ ಮಕ್ಕಳು, ನಮ್ಮೂರಿನ ಗ್ರಾಮಸ್ಥರು, ಸುತ್ತಮುತ್ತಲಿನ ಊರಿನ ಗ್ರಾಮಸ್ಥರು ಎಲ್ಲರೂ ಬಂದು ಇಲ್ಲಿ ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೆಲ್ಲರೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಏನು ಇಲ್ಲಿ ಬಂದಿರೋ ಡಾಕ್ಟರ್ಸ್ಗಳಿಗೂ ಸಹ ಸೇವೆ ಮಾಡೋಕ್ಕೆ ಬಂದಿರೋ ಅಂಥವ್ರಿಗೆಲ್ಲರಿಗೂ ಒಂದು ಸುತ್ತ ಏನಿವತ್ತು ನಮ್ಮ ತಿಗಳಚೌಡದನಹಳ್ಳಿಯಲ್ಲಿ ಈ ಥರ ಒಂದು ಕಾರ್ಯಕ್ರಮ ಆಗುತ್ತೆ ಅಂತಂದರೆ ನನಗೆ ತುಂಬ ಸಂತೋಷ ಆಗುತ್ತೆ. ಇನ್ನು ಎಲ್ಲರಿಗೂ ಇಲ್ಲಿ ಸೇರಿರೋರಿಗೆಲ್ಲ ಮತ್ತು ನಮ್ಮ ಪತ್ರಕರ್ತರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.